ಮಂದಿ ಹೇಳ್ಯಾರ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ನಾವು 4 ದಿವಸ ಆಯಿತು, ಟಿಕೆಟ್ ಸಿಗ್ತಾ ಇಲ್ಲ. ಭಾನುವಾರ ವಾಪಸ್ ಹೋಗಿದ್ದೇವೆ. ನಾವು ಸಿದ್ಲಿಂಗೇಶ್ವರ ಟಾಕೀಸಲ್ಲಿ ಟಿಕೆಟ್ ಸಿಗಲಿಲ್ಲ, ಮೆಜೆಸ್ಟಿಕ್ ಹೋಗಿ ಬಂದಿದ್ದೇವೆ. ನೋಡ್ಬೇಕಂತ ಖುಷಿ ಇದೆ. ಟಿಕೆಟ್ ಸಿಕ್ಕರೆ ನೋಡ್ಬಿಟ್ಟು ಹೋಗ್ತೇವೆ. ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಲೇಡೀಸ್ ಇದ್ದೀರಾ? ಹೌದು, ಅವ್ರ ಫಿಲಮ್ ನೋಡ್ಬೇಕಂತ ಇಲ್ಲಿಗೆ ಬಂದಿದ್ದೇವೆ. ಯಾವತ್ತು ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ? ಶುಕ್ರವಾರದಿಂದ ಸಿಕ್ಕಿಲ್ಲ. ಹೌದಾ? ಆನ್ಲೈನ್ ಬುಕ್ಕಿಂಗ್ ಅದೆಲ್ಲ ಅದು ಮಾಡಿಲ್ಲ, ಆನ್ಲೈನ್ ಮಾಡಿಲ್ಲ. ಮತ್ತೆ ನಿನ್ನೆ ಮೀನಾಕ್ಷಿ ಮಲ್ಗೆ ಹೋಗಿದ್ವಿ, ಅಲ್ಲಿ ಸಿಗಲಿಲ್ಲ. ಬನ್ನರ್ಘಟ್ಟ ರೋಡು. ಇವತ್ತು ಇಲ್ಲಿ ಬಂದಿದ್ದೇವೆ. ಡಿ ಬಾಸ್ ಅವ್ರ ಅಭಿಮಾನಿನ? ಇಲ್ಲ, ಪುನೀತ್ ಅಭಿಮಾನಿ. ಡಿ ಬಾಸ್ಗೆ ಫಿಲಮ್ ನೋಡ್ತೇವೆ. ನಿಮ್ಗೆ ಯಾರಾದ್ರೂ ಹೇಳಿದಾರ ಫಿಲ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋ ಹೇಳಿದ್ದಾರೆ. ನಮ್ಮ ತಂಗಿಯವರಿಗೆಲ್ಲ ಟಿಕೆಟ್ ಸಿಕ್ಕಿದೆ, ನೋಡಿದ್ದಾರೆ, ಚೆನ್ನಾಗಿದೆ ಅಂತ. ಅದಕ್ಕೆ 4 ದಿವಸದಿಂದ ಕಾಯ್ತಾ ಇದ್ದೀವಿ. ಯಾರೆಲ್ಲ ಬಂದಿದ್ದೀರಿ ಇವಾಗ? ನಮ್ಮ ಅವ್ವ, ಅಪ್ಪ, ನಮ್ಮ ಮನೆಯವರು ಬಂದಿದೆ. ಒಂದು ಫಿಲ್ಮ್ ಬಂದರೆ ಇಡೀ ಫ್ಯಾಮಿಲಿ ಬರೋದು ರೇರ್, ತುಂಬ ಕಡಿಮೆ ಇತ್ತೀಚಿನ ದಿನ. ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಫಿಲಮು ಒಟ್ಟಿಗೆ ಕೂತ್ಕೊಂಡು ನೋಡ್ತೇವೆ. ಅದೇ ಒಂದು ಖುಷಿ. ಅದೇ ಖುಷಿ. ಅವ್ರು ನಿಮ್ಮ ತಂಗಿಯವ್ರು ನೋಡ್ಕೊಂಡು ಹೋಗಿ ಏನಂದ್ರೆ ಸೂಪರ್ ಆಗಿದೆ ಅಂತ. ಅವರು ಬಾಸ್ ಫ್ಯಾನ್. ಹೌದಾ? ಅದಕ್ಕೆ ನಾವು ಇವ್ರು ನೋಡಕ್ಕೆ. ಎಲ್ರಿಗೂ ಟಿಕೆಟ್ ಸಿಗ್ತಾ ಇಲ್ಲ, ಏನು ಅನ್ಸುತ್ತೆ ಈ ಥರ ನೋಡಿದ್ರೆ? ಸಿಗಬೇಕು ಟಿಕೆಟ್, ಎಲ್ಲರೂ ನೋಡಬೇಕು, ಎಲ್ಲರಿಗೂ ರೀಚ್ ಆಗಬೇಕು ಅಂತ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದಕ್ಕಿಂತ ಚೆನ್ನಾಗಿ ತೆಗಿಲಿ ನೋಡ್ತೇವೆ. ಇನ್ನೂ ಕಾಯ್ತಾ ಇರ್ತೇವೆ ಅಷ್ಟೇ. ಯಾವ ಶೋ ಟಿಕೆಟ್ ಬುಕ್ ಮಾಡಿದ್ರಿ ಇವಾಗ? ಯಾವ ಶೋ? ಸೆಕೆಂಡ್ ಶೋ ಮಾಡಿ. ಸೆಕೆಂಡ್ ಶೋ. ಸಿನಿಮಾ ನೋಡಿದವರೆಲ್ಲ ಮತ್ತೆ ಮತ್ತೆ ಹೋಗಿ ನೋಡ್ಬೇಕಂತ. ಇನ್ನು ಚೆನ್ನಾಗಿದ್ರೆ ಇನ್ನೊಂದ್ಸಲ ಬಂದು ನೋಡ್ತೇವೆ. ಅಳು ಬರ್ತಿದೆ ಆ ಥರದ್ದೆಲ್ಲ ಹೇಳ್ತೀವಿ. ಹತ್ರ ಅಳುವಂಥದ್ದಿದ್ರೆ ಖಂಡಿತ ಬಂದು ನೋಡ್ತೇವೆ. ಅವ್ರ ಫಿಲಮ್ ಯಾವಾಗೂ ಸ್ವಲ್ಪ ಅಳೋದು ಇದ್ದಿರುತ್ತೆ, ಕಾಮಿಡಿ ಇದ್ದಿರುತ್ತೆ, ಲವ್ ಸ್ಟೋರಿ ಇದ್ದಿರುತ್ತೆ, ಅದೆಲ್ಲ ಇಷ್ಟ. ಡಿ ಬಾಸ್ ಅವ್ರ ಅಭಿಮಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ? ಎಲ್ಲರೂ ದಯವಿಟ್ಟು ಬಂದು ಫಿಲಮ್ ನೋಡಿ. ಒಂದೊಳ್ಳೆ ಸಿನಿಮಾ ಬಂದಿದೆ, ಫ್ಯಾಮಿಲಿ ಸಮೇತ ಬಂದು ನೋಡಿ. ಮನೆಯಲ್ಲಿ ನೋಡೋದು ಇದ್ದಿದ್ದೆ, ವಾರಕ್ಕೊಂದ್ಸಲ ಬಂದು ಫಿಲಮ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.